ಪೇಪರ್ವರೆಗೂ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಶ್ರೀಯನ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದೇ ಮೊದಲನೇ ಸಮಾಧಾನ. ನನ್ನ ಹೆಸರು ಹೇಳೋದು ಬೇಡವಾ? ನನ್ನ ಹೆಸರು ರಾಮನಾರಾಯಣ್. ನಾನು 6th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ. ಇದು ಮೊದಲನೇ ಇರೋ ನೀವೆಲ್ಲ ನಿಮ್ಮ ಹೆಸರು ಹೇಳಿದ್ರೆ ನಾವೆಲ್ಲರೂ ನಮ್ಮ ಹೆಸರು ಹೇಳೋದು ಬೇಡವಾ? ಇವನ ಹೆಸರು ನೀಕ್ಷಿತ್. ಇವನು UKG ಅಲ್ಲಿ ಓದ್ತಾ ಇದ್ದಾನೆ. ಇವಳ ಹೆಸರು ಅನ್ವಿತಾ. ಇವಳು 3rd ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾಳೆ. ಇವಳ ಹೆಸರು ರಿತು. ಇವಳು 2nd ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾಳೆ. ಆಮೇಲೆ ನನ್ನ ಹೆಸರು ಹಿತೇಶ್. ನಾನು 7th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ. ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ವಿಷಯ ಕ್ಲಾರಿಫೈ ಮಾಡ್ತೀನಿ. ಅದೇನಂದ್ರೆ ಇದೇ ಮೊದಲನೇ ಸಲ ನಾವು ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು. ಏನಾರ ಸಣ್ಣ ಪುಟ್ಟ ತಪ್ಪಾದ್ರೆ ನಮ್ಗೇನು ಪನಿಷ್ಮೆಂಟ್ ಕೊಡ್ಬೇಡಿ. ಯಾರು ಕೊಡ್ಬೇಕಂದ್ರೆ ನಮ್ಮ ಪೇರೆಂಟ್ಸ್ ಅವ್ರಿಗೆ ಕೊಡಿ. ಯಾಕಂದ್ರೆ ನಮ್ ಸ್ಕ್ರಿಪ್ಟ್ ಬರ್ದಿರೋದು ಅವರೇ. ಯಾಕ್ರೋ ಇಬ್ರು ಅಕ್ಷಕ್ನ ನುಡಿತಿದ್ದೀರಾ? ನಿಮಗ್ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ಯಾವ್ದೇ ಒಂದು ಪ್ರೋಗ್ರಾಮ್ ಮಾಡೋಕ್ಕಿಂತ ಮುಂಚೆ ಒಂದು ಗಣಪತಿ ಸ್ತೋತ್ರ ಹೇಳ್ಬೇಕು. ಅವಾಗೇನು ಆಗಲ್ಲ. ಹೌದಾ? ಶ್ಲೋಕ ಅದೇ ವಕ್ರತುಂಡ. ಸರಿ, ಈಗ ಸ್ಟಾರ್ಟ್ ಮಾಡೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾಮೇಷು ಸರ್ವಜಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈಗ ಪ್ರೇಯರ್ ಆಯ್ತಲ್ಲ, ಮುಂದೇನ್ ಮಾಡೋದು? ಮುಂದೇನು ನಾವೇ ಪ್ರೋಗ್ರಾಮ್ ನಡೆಸ್ಕೊಡ್ಬೇಕು. ನಾವ್ ಪ್ರೋಗ್ರಾಮ್ ನಡೆಸ್ಕೊಡ್ಬೇಕಾ? ಯಾಕೆ ಅನುಶ್ರೀ ಅಕ್ಕ ಬಂದಿಲ್ವಾ? ನಿಮ್ಗೆಲ್ಲ ಡೈರೆಕ್ಟರ್ ಪ್ಲಾನ್ ಏನು ಗೊತ್ತಿಲ್ವಾ? ಅನುಶ್ರೀ ಅಕ್ಕಗಾದ್ರೆ 5 lakhs, ನಮಗ್ ಬರೀ 5 ಸ್ಟಾರ್. ಅದಕ್ಕೆನಾ ಡೈರೆಕ್ಟರ್ ಬಂದಿದ ತಕ್ಷಣ 5 ಸ್ಟಾರ್ ಕೊಟ್ಟಿದ್ದು? ಸರಿ, ನಿಮ್ಮೆಲ್ಲರಿಗೂ A for ಆನಂದ್ ಬಗ್ಗೆ ಏನ್ ಗೊತ್ತು? ನಂಗೆಲ್ಲ ಗೊತ್ತು. ಶಿವರಾಜ್ ಕುಮಾರ್ ಸರ್ ಹೀರೋ, ಗೀತಾ ಶಿವರಾಜ್ ಕುಮಾರ್ ಮೇಡಮ್ ಪ್ರೊಡ್ಯೂಸರು, ಶ್ರೀನಿ ಅವ್ರು ಡೈರೆಕ್ಟರ್. ಅದೆಲ್ಲ ಗೊತ್ತಿರೋ ವಿಷಯನೇ. ಗೊತ್ತಿಲ್ದಿರೋದು ಏನನ್ನ ಇದ್ರೆ ಹೇಳು. ನಿಮ್ ಯಾರಿಗೂ ಗೊತ್ತಿಲ್ಲ. ನಂಗೆ ಇಡೀ ಕಥೆನೇ ಗೊತ್ತು. ಮತ್ ನಾನ್ ಡೈರೆಕ್ಟರ್ ಕೇಳಿದಾಗ ಹೇಳೇ ಇಲ್ಲ. ಯಾಕಂದ್ರೆ ನಾನು ಹೀರೋಯಿನ್ ಅಲ್ವಾ, ಅದಕ್ಕೆ ನಾನು ಕೇಳಿದ ತಕ್ಷಣ ಹೇಳಿದ್ರು. ಹೌದಾ? ಏನ್ ಸ್ಟೋರಿ? ಆನಂದ್ ಅವರು ಹಳ್ಳಿಯಲ್ಲಿ ಇರ್ತಾರೆ. ಅವ್ರಿಗೆ ಕೆಲಸ ಬೇಕು ಅಂತ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ಅವ್ರು ಟೀಚರ್ ಕೆಲಸ ಮಾಡ್ತಾ ಇರ್ತಾರೆ. ಆನಂದ್ ಅವ್ರಿಗೆ ಎಲ್ಲರೂ ಪ್ರಾಬ್ಲಮ್ಸ್ ಕೇಳ್ತಾ ಇರ್ತಾರೆ. ಆಗ ಆನಂದ್ ಅವ್ರಿಗೆ ಕೋಪ ಬಂದು ಅವ್ರು ರೋಡಿಯಾಗಿ ಎಲ್ರಿಗೂ ಡಿಶುಮ್ ಮಾಡ್ಬಿಡ್ತಾರೆ. ಆಮೇಲೆ ಲಾಸ್ಟ್ ಅಲ್ಲಿ ಅವ್ರ ತಾಯಿಗೆ ಬಳೆ ಕೊಡ್ತಾ ಇರ್ತಾನೆ. ಇದೆಲ್ಲ ನಿಮ್ಗೆ ಗೊತ್ತಾ? ಇದೆಲ್ಲ ಜೋಗಿ ಕಥೆ ತಾನೆ. ಅವಾಗ ನೀವು ಹುಟ್ಟಿರ್ಲಿಲ್ಲ ಅಲ್ವಾ, ಅದಕ್ಕೆ ಹೇಳ್ದೆ. ನಿಮ್ನೆಲ್ಲ ಕೇಳಿದ್ರೆ ಹಿಂಗೆ ತಪ್ಪಾಗಿ ಕೇಳ್ತೀರಾ. ನಾನು ಹೋಗಿ ಡೈರೆಕ್ಟರ್ ಸರ್ನೇ ಕೇಳ್ತೀನಿ. ಡೈರೆಕ್ಟರ್ ಸರ್, ಕತೆ ಏನು ಹೇಳಿ ಸರ್. Okay, sir. Thank you very much. Extraordinary. Thank you.